ನಮಸ್ತೆ. ಜ್ಞಾನಾಂಜಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಕಳೆದ ಸಂಚಿಕೆಗಳಲ್ಲಿ ನಾವೆಲ್ಲರೂ ಕೂಡ ಆಧ್ಯಾತ್ಮಿಕ ಮೌಲ್ಯಗಳು ನಮ್ಮ ಜೀವನಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ತಾ ಇದ್ವಿ. ಅದರಲ್ಲೂ ಕೂಡ ರಾಜಯೋಗ ಮೆಡಿಟೇಷನ್ ಎಷ್ಟು ಅವಶ್ಯಕತೆ ಇದೆ. ನಂತರ ಸೃಷ್ಟಿ ಚಕ್ರದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಕಾಲಚಕ್ರ ಅಥವಾ ಸೃಷ್ಟಿ ಚಕ್ರದ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ಈ ಸೃಷ್ಟಿ ಚಕ್ರ ಕಂಪ್ಲೀಟ್ ಆಗೋದಕ್ಕೆ ಯಾವುದೋ ಒಂದು ಕಲ್ಪ ಅಂತ ಹೇಳ್ತೀವಿ. 5000 ಇಯರ್ಸಿನ ಚಕ್ರದಲ್ಲಿ 4 ಯುಗಗಳ ಬಗ್ಗೆ ತಿಳ್ಕೊಂಡ್ವಿ. ಇಂದಿನ ಈ ಸಂಚಿಕೆಯಲ್ಲಿ ಪರಮಾತ್ಮ ನಮಗೆ ಏನು ತಿಳಿಸ್ಕೊಟ್ಟಿದ್ದಾರೆ, ಮನುಷ್ಯಾತ್ಮ ಮ್ಯಾಕ್ಸಿಮಮ್ ಅಂತ ಅಂದರೆ 84 ಜನ್ಮಗಳಲ್ಲಿ ಬರ್ತಾನೆ. ಮಿನಿಮಮ್ ಅಂದರೆ 1 ಜನ್ಮ. ಇನ್ ಬಿಟ್ವೀನ್ ಮನುಷ್ಯಾತ್ಮ ಎಷ್ಟು ಜನ್ಮದಲ್ಲಾದರೂ ಬರ್ಬೋದು. ಅಂದರೆ ಮ್ಯಾಕ್ಸಿಮಮ್ 84, ಮಿನಿಮಮ್ 1. ವಿತಿನ್ 1 ಆ್ಯಂಡ್ 84 ಮನುಷ್ಯಾತ್ಮ ಎಷ್ಟಲ್ಲಾದರೂ ಬರ್ಬೋದು. 2 ಅಥವಾ 3 ಅಥವಾ 83, 82 ಹೀಗೆ. ಹಾಗಾದರೆ ಯಾರು ಮ್ಯಾಕ್ಸಿಮಮ್ ಬರ್ತ್ಸನ್ನು ಪಡ್ಕೊಳ್ಳೋದು? ಮನುಷ್ಯಾತ್ಮನ ಜೀವನ ಹೇಗೆ ಉತ್ಥಾನ ಆಗುತ್ತೆ ಮತ್ತು ಹೇಗೆ ಪತನ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ. ಮೊಟ್ಟ ಮೊದಲು ನಾವೆಲ್ಲ ಆತ್ಮಗಳು ನಮ್ಮ ನಿಜವಾದ ಮನೆಯಲ್ಲಿದ್ವಿ. ಯಾವುದು ನಮ್ಮ ಮನೆ? ಪರಮಧಾಮ ಅಥವಾ ಶಾಂತಿಧಾಮ ಆಗಿದೆ. ಸಿಹಿಯಾದಂಥ ಧಾಮ ಆಗಿದೆ. ಪರಮಾತ್ಮನ ಮನೆಯಾಗಿದೆ. ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಮನೆ ಶಾಂತಿಧಾಮ, ಪರಮಧಾಮದಲ್ಲಿ ಸ್ಥಿತರಾಗಿದ್ವಿ. ಪರಮಧಾಮದಿಂದ ನಾವೆಲ್ಲ ಆತ್ಮಗಳು ಈ ಸೃಷ್ಟಿ ನಾಟಕ ರಂಗದಲ್ಲಿ ಯಾವ್ಯಾವ ರೀತಿ ಪಾತ್ರ ಮಾಡೋಕ್ಕೆ ಬಂದ್ವಿ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಈ ಸೃಷ್ಟಿ ಎಂಬ ನಾಟಕ ರಂಗದಲ್ಲಿ ಯಾವಾಗ ಸತ್ಯುಗ ಬಿಗಿನಿಂಗ್ ಆಗುತ್ತೆ, ಅಂದರೆ ಗೋಲ್ಡನ್ ಏಜ್ ಅಥವಾ ಸತ್ಯುಗ ಪ್ರಾರಂಭ ಆಗುತ್ತೆ, ಆ ಸಮಯದಲ್ಲಿ ಈ ಸೃಷ್ಟಿ ಎಂಬ ನಾಟಕ ರಂಗದಲ್ಲಿ ಕೇವಲ 9 ಲಕ್ಷ ಆತ್ಮಗಳು ಇರುವಂಥದ್ದು. ಅಂದರೆ ಪರಮಧಾಮದಿಂದ 9 ಲಕ್ಷ ಆತ್ಮಗಳು ಬಂದು ಇಲ್ಲಿ ಪಾತ್ರ ಮಾಡುವಂಥದ್ದು. ಅಂದರೆ ಮೊದಲನೇ ಜನ್ಮದಲ್ಲಿ ಪರಮಧಾಮದಿಂದ ಯಾರು ಸತ್ಯುಗದಲ್ಲಿ ಬಿಗಿನಿಂಗಲ್ಲಿ ಬರ್ತಾರೆ, ಆ ಆತ್ಮಗಳು 8 ಜನ್ಮವನ್ನು ಪಡೀತಾರೆ. ಯಾರು ಈ ಸಂಗಮ ಯುಗದಲ್ಲಿ, ಅಂದರೆ ಭಗವಂತ ಪ್ರಜಾಪಿತ ಬ್ರಹ್ಮರವರ ಶರೀರದಲ್ಲಿ ಬಂದು ನಮಗೇನು ರಾಜಯೋಗದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ, ಮಹಾವಾಕ್ಯಗಳನ್ನು ತಿಳಿಸ್ತಾ ಇದ್ದಾರೆ, ಅದನ್ನು ನಾವೆಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತೀವಿ. ಭಗವಂತ ನಮಗೆ ಪ್ರಜಾಪಿತ ಬ್ರಹ್ಮರವರ ಮೂಲಕ 4 ಸಬ್ಜೆಕ್ಟನ್ನು ಕಲಿಸ್ಕೊಡ್ತಿದ್ದಾರೆ. ಈಶ್ವರೀಯ ಜ್ಞಾನ, ರಾಜಯೋಗ ಮೆಡಿಟೇಷನ್, ನಂತರ ದಿವ್ಯ ಗುಣಗಳ ಧಾರಣೆ, ನಂತರ ಆತ್ಮೀಯ ಸೇವೆ. ಈ 4 ಸಬ್ಜೆಕ್ಟ್ಗಳನ್ನು ಭಗವಂತ ನಿತ್ಯ ನಮಗೆ ಕಲಿಸ್ಕೊಡ್ತಾರೆ. ಮೊದಲನೇ ಸಬ್ಜೆಕ್ಟ್ ಏನಾಗಿದೆ, ಈಶ್ವರೀಯ ಜ್ಞಾನ, ಅದು ಥಿಯರಿಯನ್ನು ಕೇಳಿದ ನಂತರ ನಾವು ರಾಜಯೋಗ ಮೆಡಿಟೇಷನ್ ಏನು ಮಾಡ್ತೀವಿ, ಅದು ಪ್ರಯೋಗ, ಅಂದರೆ ಎಕ್ಸ್ಪರಿಮೆಂಟ್ ಮಾಡ್ತೀವಿ. ರಾಜಯೋಗವನ್ನು ಯಾವಾಗ ಪ್ರಾಕ್ಟೀಸ್ ಮಾಡ್ತೀವಿ, ಪ್ರಾಕ್ಟಿಕಲ್ಲಾಗಿ ಮಾಡ್ತಾ ಹೋಗ್ತೀವಿ, ನಂತರ ಅದು ನಮ್ಮ ಜೀವನದಲ್ಲಿ ದಿವ್ಯ ಗುಣಗಳು ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಏಕೆಂದರೆ ಭಗವಂತನ ಜೊತೆಯಲ್ಲಿ ನಮ್ಮ ಸಂಬಂಧ ಇದ್ದಾಗ ನ್ಯಾಚುರಲಿ ನಮ್ಮ ಜೀವನದಲ್ಲಿ ಮೌಲ್ಯಗಳು ಬರ್ತಾ ಹೋಗುತ್ತೆ, ದಿವ್ಯ ಗುಣಗಳು ನಮ್ದಾಗ್ತಾ ಹೋಗುತ್ತೆ, ದಿವ್ಯ ಗುಣಗಳು ಧಾರಣೆ ಆಗುತ್ತೆ. ಇದಕ್ಕೆ ಪ್ರಾಡಕ್ಟ್ ಅಂತ ಹೇಳ್ತೀವಿ. 4ನೇ ಸಬ್ಜೆಕ್ಟ್ ಏನಿದೆ, ಆತ್ಮೀಯ ಸೇವೆ. ಥಿಯರಿಯನ್ನು ಕೇಳಿದ್ವಿ, ಭಗವಂತ ಹೇಳುವಂಥ ನಾಲೆಡ್ಜನ್ನು ಕೇಳಿದ್ವಿ, ಅದನ್ನು ಪ್ರಾಕ್ಟಿಕಲ್ಲಾಗಿ ಪ್ರಯೋಗ ಮಾಡಿದ್ವಿ. ಅಂದರೆ ಭಗವಂತನ ಜೊತೆ ಸಂಬಂಧವನ್ನು ಜೋಡಿಸಿ ಅವರಲ್ಲಿರುವಂಥ ಗುಣಗಳು, ಶಕ್ತಿಗಳನ್ನೆಲ್ಲ ಪಡ್ಕೊಂಡ್ವಿ. ದಿವ್ಯ ಗುಣಗಳು ನಮ್ಮದಾಯಿತು, ಆ ಪ್ರಾಡಕ್ಟ್ ನಮ್ಮದಾಯಿತು. ಆ ಪ್ರಾಡಕ್ಟ್ ಯಾವಾಗ ನಮ್ಮದಾಗುತ್ತೆ, ಅದನ್ನು
ಅನ್ಯರಿಗೆ ಹಂಚ್ತಾ ಹೋಗ್ತೀವಿ. ದಟ್ ಮೀನ್ಸ್ ಸರ್ವಿಸ್ ಟು ಹ್ಯುಮ್ಯಾನಿಟಿ, ಆತ್ಮೀಯ ಸೇವೆಯನ್ನು ಮಾಡ್ತೀವಿ. ನಮ್ಮ ಮನಸ್ಸಿನಿಂದ ಆ ಒಂದು ಸದ್ಗುಣಗಳ ತರಂಗಗಳನ್ನು ಹರಡ್ತಾ ಹೋಗ್ತೀವಿ. ಮಾತಿನ ಮೂಲಕ ಭಗವಂತನ ಜ್ಞಾನವನ್ನು ತಿಳಿಸ್ತಾ ಹೋಗ್ತೀವಿ. ನಂತರ ನಾವು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ನಮ್ಮ ಧನದಿಂದ ಭಗವಂತನ ಕಾರ್ಯಕ್ಕೆ ಸಹಕಾರವನ್ನು ಕೊಡ್ತಾ ಹೋಗ್ತೀವಿ. ಅಂದರೆ ಈ 4 ಸಬ್ಜೆಕ್ಟ್ಗಳಲ್ಲಿ ಅಥವಾ ವಿಷಯಗಳಲ್ಲಿ ಯಾರು ಯಾವ ರೀತಿ ಅಂಕಗಳನ್ನು ತೆಗೆದುಕೊಂಡಿರ್ತಾರೆ ಅದಕ್ಕನುಸಾರವಾಗಿ ಸತ್ಯಯುಗದಲ್ಲಿ ಒಂದು ಉನ್ನತವಾದಂಥ ಪದವಿಯನ್ನು ಪಡ್ಕೊಳ್ತಾರೆ. ದಟ್ ಮೀನ್ಸ್ ಸತ್ಯಯುಗದಲ್ಲಿ ಯಾರು ದೇವಾತ್ಮಗಳಾಗ್ತಾರೆ, ಬಿಗಿನಿಂಗಿಂದ ಬರ್ತಾರೆ, ದಟ್ ಮೀನ್ಸ್ ಪ್ರಾರಂಭದಿಂದ ಬರ್ತಾರೆ, ಅವರ ಜನ್ಮ 8 ಜನ್ಮ ಆಗಿರುತ್ತೆ. ಸೊ ಸತ್ಯುಗದಲ್ಲಿ 8 ಜನ್ಮಗಳು. ಆತ್ಮ ಪರಂಧಾಮದಿಂದ ಡೈರೆಕ್ಟಾಗಿ ಬಂದಾಗ ಈ ಜಗತ್ತಿನಲ್ಲಿ ಅದು 8 ಜನ್ಮವನ್ನು ಪಡೆಯುತ್ತೆ. ಆತ್ಮ 100% ಪವಿತ್ರವಾಗಿರುತ್ತೆ, ಅಂದರೆ ಪ್ಯೂರ್ ಆಗಿರುತ್ತೆ. ಪರಮಧಾಮದಲ್ಲಿ ಆತ್ಮ ಹೇಗೆ 100% ಪ್ಯೂರ್ ಆಗಿತ್ತೋ, ಶುದ್ಧವಾಗಿತ್ತೋ, ಅದೇ ರೀತಿ ಆತ್ಮ ಯಾವಾಗ ಸತ್ಯುಗದ ಬಿಗಿನಿಂಗಲ್ಲಿ ದೇವತಾ ಶರೀರವನ್ನು ಪ್ರವೇಶ ಮಾಡುತ್ತೆ ಆಗಲೂ ಕೂಡ ಅಷ್ಟೇ ಪವಿತ್ರವಾಗಿರುತ್ತೆ, ಅಂದರೆ ಸತೋ ಪ್ರಧಾನವಾಗಿರುತ್ತೆ. ಆತ್ಮ ಗೋಲ್ಡ್ ಸಮಾನ ಇರುತ್ತೆ. ಅದಕ್ಕೆ ಸತ್ಯಯುಗಕ್ಕೆ ಗೋಲ್ಡನ್ ಏಜ್ ಅಂತಲೂ ಕೂಡ ಹೇಳಲಾಗುತ್ತೆ. ಸೊ ಆತ್ಮ ಗೋಲ್ಡ್ ಸಮಾನ ಇರೋ ಕಾರಣ ಗೋಲ್ಡನ್ ಏಜ್ ಅಂತಲೂ ಕೂಡ ಇದಕ್ಕೆ ಹೇಳಲಾಗುತ್ತೆ. ಮತ್ತು ಸತ್ಯುಗ ಅಂತ ಯಾಕೆ ಕರೀಲಾಗುತ್ತೆ? ಆತ್ಮ ಸತ್ಯತೆಯಿಂದ ನಡೆದುಕೊಳ್ಳುವಂಥದ್ದು. ಶರೀರದ ಮೂಲಕ ಆತ್ಮ ಸದಾಕಾಲ ಸತ್ಯವನ್ನೇ ಹೇಳ್ತಾ ಹೋಗುತ್ತೆ. ಸೊ ಹಾಗಾಗಿ ಆ ಯುಗಕ್ಕೆ ಸತ್ಯಯುಗ. ಕಾಯ ವಾಚ ಮನಸ ಸತ್ಯತೆಯಿಂದ ನಡ್ಕೊಳ್ಳುತ್ತೆ, ಇದಕ್ಕೆ ಸತ್ಯುಗ ಅಂತ ಹೇಳ್ತಾರೆ. ಮತ್ತು ಸತ್ಯುಗದ ಡ್ಯೂರೇಷನ್ ಎಷ್ಟಿದೆ ಅಂದರೆ 1250 years, 1250 ವರ್ಷ. ಮತ್ತು ಸತ್ಯುಗದಲ್ಲಿ ಕಲೆಗಳು 16 ಕಲೆಗಳಿರುತ್ತೆ, ಅಥವಾ 16 ಸೆಲೆಸ್ಟಿಯಲ್ ಡಿಗ್ರೀಸ್ ಅಂತ ಹೇಳಲಾಗುತ್ತೆ. ನಂತರ ಸತ್ಯುಗದ ಲೈಫ್ ಸ್ಪ್ಯಾನ್ ಏನಿದೆ ಅದು 150 ವರ್ಷಗಳಿರುತ್ತೆ. 150 ವರ್ಷ ಒಂದು ಜನ್ಮದಲ್ಲಿ, ಅಂದರೆ 1250 yearsಗೆ 8 ಜನ್ಮ. ಸೊ ಸತ್ಯುಗದಲ್ಲಿ ಯಾರು ಶ್ರೀಕೃಷ್ಣನ ಜನ್ಮವನ್ನು ಪಡೀತಾರೆ, ಶ್ರೀಕೃಷ್ಣ ಮತ್ತು ರಾಧಾ ಯಾರಿರ್ತಾರೆ ಅವರು ಸ್ವಯಂವರ ಆದಮೇಲೆ ಲಕ್ಷ್ಮೀನಾರಾಯಣ ಆಗ್ತಾರೆ. ದಟ್ ಮೀನ್ಸ್ ಕೃಷ್ಣ ಮತ್ತು ರಾಧಾ, ಲಕ್ಷ್ಮೀ ಆ್ಯಂಡ್ ನಾರಾಯಣ ಒನ್ ಆ್ಯಂಡ್ ದ ಸೇಮ್. ಇವರೇ ಸ್ವಯಂವರ ಆದಮೇಲೆ ಲಕ್ಷ್ಮಿ ಮತ್ತು ನಾರಾಯಣ. ಸೊ ಲಕ್ಷ್ಮಿ ಮಹಾರಾಣಿ ಆಗಿರ್ತಾರೆ, ಶ್ರೀಲಕ್ಷ್ಮಿ, ಶ್ರೀನಾರಾಯಣ ಮಹಾರಾಜ ಆಗಿರ್ತಾರೆ. ಅದಕ್ಕೋಸ್ಕರ ನಾರಾಯಣನಿಗೆ ಹೇಳಲಾಗತ್ತೆ ಸತ್ಯನಾರಾಯಣ. ಸತ್ಯಯುಗದಲ್ಲಿ ಬರುವ ಕಾರಣ ನಾರಾಯಣನಿಗೆ ಸತ್ಯನಾರಾಯಣ ಅಂತ ಹೇಳಲಾಗತ್ತೆ. ಮತ್ತು ಸತ್ಯಯುಗದಲ್ಲಿ ಬರುವಂಥವರಿಗೆ ಸೂರ್ಯವಂಶಿ ಅಂತ ಹೇಳಲಾಗತ್ತೆ, ಸೂರ್ಯವಂಶಿ ಮನೆತನ. ಅದಕ್ಕೆ ನಾರಾಯಣನಿಗೆ ಸೂರ್ಯನಾರಾಯಣ ಅಂತಲೂ ಕೂಡ ಹೇಳಲಾಗತ್ತೆ. ಸೊ ಸನ್ ಡಿನೈಸ್ಟಿ. ಸೊ ಮೊದಲನೇ ಜನ್ಮದಲ್ಲಿ ಸತ್ಯುಗದಲ್ಲಿ ಬಂದಾಗ ನಾವು ಯಾವ ರೀತಿ ಸಾಧನೆಯನ್ನು ಈ ಸಂಗಮ ಯುಗದಲ್ಲಿ ಮಾಡಿರ್ತೀವಿ ಅದಕ್ಕನುಸಾರವಾಗಿ ನಮಗೆ ಪದವಿ ಅನ್ನುವಂಥ ಸಿಗುತ್ತೆ. ಅಲ್ಲಿ ರಾಜರು ಆಗ್ಬೋದು, ಪ್ರಜೆಗಳು ಆಗ್ಬೋದು, ಯಾವ ಪೊಸಿಷನ್ ಆದರೂ ಪಡ್ಕೋಬೋದು ಅಕಾರ್ಡಿಂಗ್ ಟು ಅವರ್ ಪುರುಷಾರ್ಥ. ನಮ್ಮ ಪುರುಷಾರ್ಥದ ಮೇಲೆ ಅದು ಅವಲಂಬಿತವಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ಮತ್ತು ಸತ್ಯುಗದಲ್ಲಿ ಬರುವಂಥವರಿಗೆ ದೇವಿ ದೇವತೆಗಳು ಅಂತ ಹೇಳಲಾಗತ್ತೆ. ಸೂರ್ಯವಂಶಿ ದೇವಿ ದೇವತೆಗಳು. ಹಾಗಾದರೆ ದೇವತೆಗಳ ಕ್ವಾಲಿಫಿಕೇಷನ್ ಏನು? ಸೊ ಈ ಸಂಗಮ ಯುಗದಲ್ಲಿ ಭಗವಂತ ಏನು ನಮಗೆ ರಾಜಯೋಗದ ಶಿಕ್ಷಣ ಕೊಡ್ತಿದ್ದಾರೆ, ಆ ಶಿಕ್ಷಣದ ಮೂಲಕ 5 ಡಿಗ್ರೀಸನ್ನು ಪಡ್ಕೊಂಡಿರಬೇಕು. ಅದು ಸಂಗಮ ಯುಗದಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸ್ಬೇಕು.
ಆಗ ಅದು ಸಂಸ್ಕಾರ ಆಗಿ ಸತ್ಯುಗದಲ್ಲಿ ನಮ್ಮ ಕ್ವಾಲಿಫಿಕೇಷನ್ ಆಗುತ್ತೆ. ಸೊ ಸತ್ಯುಗದಲ್ಲಿ ಬರುವಂತಹ ದೇವತೆಗಳಲ್ಲಿ 5 ಡಿಗ್ರೀಸ್ ಇರುತ್ತೆ. ಮೊದಲನೇದಾಗಿ ಅವರು ಸರ್ವ ಗುಣಗಳಿಂದ ಸಂಪನ್ನರಾಗಿರ್ತಾರೆ. ಅವರಲ್ಲಿ ಎಲ್ಲ ಗುಣಗಳು ಕೂಡ ಸಂಪನ್ನವಾಗಿರುತ್ತೆ, ಫುಲ್ಫಿಲ್ ಆಗಿರುತ್ತೆ, ಸರ್ವ ಗುಣಗಳಿಂದ ಸಂಪನ್ನ ಆಗಿರ್ತಾರೆ. ಎರಡನೇದಾಗಿ ದೇವಿ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಯಾಗಿರ್ತಾರೆ. ಅವರಲ್ಲಿ ಯಾವುದೇ ವಿಕಾರಗಳು ಅಂಶ ಮಾತ್ರದಲ್ಲೂ ಕೂಡ ಇರೋದಿಲ್ಲ. ಕಾಮವಿಕಾರ ಇರ್ಬೋದು, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈ ಪಂಚವಿಕಾರಗಳಲ್ಲಿ ಒಂದು ವಿಕಾರನೂ ಕೂಡ ಅಂಶ ಮಾತ್ರದಲ್ಲೂ ಅಥವಾ ಪರ್ಸೆಂಟೇಜ್ ಮಾತ್ರದಲ್ಲೂ ಕೂಡ ಅವರಲ್ಲಿ ಇರಲ್ಲ. ಸೊ ಎರಡನೇ ಕ್ವಾಲಿಫಿಕೇಷನ್ ಯಾವುದಿರಬೇಕು ಅಂದರೆ ಸಂಪೂರ್ಣ ನಿರ್ವಿಕಾರಿ ಆಗಿರಬೇಕು. ಮೂರನೇದಾಗಿ ಅವರು 16 ಕಲಾ ಸಂಪೂರ್ಣರಾಗಿರಬೇಕು. 16 ಕಲೆಗಳಿಂದ ಸಂಪೂರ್ಣರಾಗಿರಬೇಕು. ಅಂದರೆ ಆ ಒಂದು ಡಿಗ್ರೀಸ್ ಇರಬೇಕು. ಫಾರ್ ಎಕ್ಸಾಂಪಲ್, ಸಂಗಮ ಯುಗದಲ್ಲಿ ನಾವು ಮಾತನಾಡುವುದು ಕೂಡ ಒಂದು ಕಲೆಯಾಗಿದೆ. ನಾವು ನಡೆಯುವಂಥದ್ದು ಕೂಡ ಒಂದು ಆರ್ಟ್. ಅಂದರೆ ಪ್ರತಿಯೊಂದು ನಮ್ಮ ಜೀವನದ ಆ್ಯಕ್ಟಿವಿಟೀಸ್ ಏನಿದೆ ಅದೆಲ್ಲವೂ ಕೂಡ ಒಂದು ಕಲೆಯಾಗಿರಬೇಕು. ಸೊ 16 ಸೆಲೆಸ್ಟಿಯಲ್ ಡಿಗ್ರೀಸ್ ಇರಬೇಕು ದೇವತೆಗಳಲ್ಲಿ. ಮೂರನೇದು 16 ಕಲಾ ಸಂಪೂರ್ಣರಾಗಿರಬೇಕು. ನಾಲ್ಕನೇದಾಗಿ ಮರ್ಯಾದಾ ಪುರುಷೋತ್ತಮರಾಗಿರಬೇಕು. ಅಂದರೆ ಪರಮಾತ್ಮ ಏನು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಈಶ್ವರೀಯ ಮರ್ಯಾದೆಗಳನ್ನು ನಮಗೆಲ್ರಿಗೂ ಕೊಟ್ಟಿದ್ದಾರೆ, ಅದನ್ನು ಪಾಲನೆ ಮಾಡುವಂಥವರಾಗಿರಬೇಕು. ಸೊ ಮರ್ಯಾದಾ ಪುರುಷೋತ್ತಮರಾಗಿರುವಂಥದ್ದು. ನಂತರ 5ನೇಯದಾಗಿ ಅಹಿಂಸೋ ಪರಮಧರ್ಮಿಯಾಗಿರಬೇಕು. ಸ್ಥೂಲವಾಗಿ ಸೂಕ್ಷ್ಮವಾಗಿ ಹಿಂಸೆಯನ್ನು ಮಾಡಬಾರ್ದು. ಸೊ ಭಗವಂತ ನಮಗೆ ತಿಳಿಸ್ಕೊಡ್ತಾರೆ, ನೀವು ದುಃಖವನ್ನು ಕೊಡಲೂಬಾರ್ದು, ಹಾಗೆ ದುಃಖವನ್ನು ತೆಗೆದುಕೊಳ್ಳಬಾರ್ದು. ಸುಖವನ್ನೇ ಕೊಡಬೇಕು, ಸುಖವನ್ನೇ ಪಡ್ಕೋಬೇಕು. ಸ್ಥೂಲವಾಗಿ ಅಥವಾ ಸೂಕ್ಷ್ಮವಾಗಿ ದುಃಖವನ್ನು ಕೊಡಲೂಬಾರ್ದು ಹಾಗೂ ದುಃಖವನ್ನು ತೆಗೆದುಕೊಳ್ಳಬಾರ್ದು. ಸೊ ಈ 5 ಡಿಗ್ರೀಸನ್ನು ಯಾರು ಪಡ್ಕೊಂಡಿರ್ತಾರೆ ಪರ್ಸೆಂಟೇಜ್ ರೂಪದಲ್ಲಿ, ಅದಕ್ಕೆ ಅನುಸಾರವಾಗಿ ಸತ್ಯುಗದಲ್ಲಿ ಅವರು ಒಂದು ಪೊಸಿಷನನ್ನು ಪಡ್ಕೋತಾರೆ ಅವರ ಸಾಧನೆಗೆ ಅನುಸಾರವಾಗಿ. ಹಾಗೆ ಸತ್ಯುಗದಲ್ಲಿರುವಂತಹ ಎಲ್ಲ ದೇವಾತ್ಮಗಳು, ದೇವಿ ದೇವತೆಗಳು ಸೋಲ್ ಕಾನ್ಷಿಯಸ್ಸಲ್ಲಿ ಇರ್ತಾರೆ. ಅಂದರೆ ಆತ್ಮದ ಅಭಿಮಾನಿಗಳಾಗಿರ್ತಾರೆ, ಆತ್ಮದ ಸ್ಥಿತಿಯಲ್ಲಿರ್ತಾರೆ. ಅಲ್ಲಿ ಯಾರೂ ಕೂಡ ಶರೀರವನ್ನು ನೋಡೋದಿಲ್ಲ. ಅವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಅಚಾನಕ್ಕಾಗಿ ಮೃತ್ಯುಗಳು ಕೂಡ ಆಗೋದಿಲ್ಲ. ಅವರ ಪಾತ್ರ ಮುಗಿದ ನಂತರ, ಅಂದರೆ 150 ಅಥವಾ ಆಫ್ಟರ್ 145 ಇಯರ್ಸ್ ಆದ ನಂತರ ಅವ್ರಿಗೆ ಗೊತ್ತಾಗುತ್ತೆ, ನಾನು ಎಲ್ಲಿ ಜನ್ಮವನ್ನು ಪಡ್ಕೋತೀನಿ, ಈ ವಸ್ತ್ರವನ್ನು ಕಳಚಿ ಮತ್ತೊಂದು ವಸ್ತ್ರವನ್ನು ಧರಿಸ್ತೀನಿ ಅನ್ನುವಂತಹ ಒಂದು ಕಾನ್ಷಿಯಸ್ ಅವರಿಗಿರುತ್ತೆ. ಹಾಗಾಗಿ ಅವರಿಗೆ ಈ ಶರೀರವನ್ನು ಬಿಡೋದ್ರಲ್ಲೂ ಕೂಡ ಅವರಿಗೆ ದುಃಖ ಅನ್ನುವಂಥದ್ದಾಗಲ್ಲ, ಜಸ್ಟ್ ಚೇಂಜಿಂಗ್ ದ ಡ್ರೆಸ್. ಮತ್ತು ಸತ್ಯುಗ ಹೇಗಿರುತ್ತೆ ಅಂದರೆ ಅಲ್ಲಿ ಯಾವುದೇ ಪ್ರಕಾರದ ದುಃಖ, ನೋವು ಅನ್ನುವಂತಹ ಶಬ್ದಗಳೇ ಇರೋದಿಲ್ಲ. ಏಕೆಂದರೆ ಸತ್ಯುಗ ಅಥವಾ ಸುಖಧಾಮ ಅಂತ ಹೇಳಿದರೆ ಅಲ್ಲಿ ಯಾವುದೇ ಪ್ರಕಾರದ ಹಾಸ್ಪಿಟಲ್ಗಳಾಗಿರಲಿ ಅಥವಾ ಪೊಲೀಸ್ ಸ್ಟೇಷನ್ ಆಗಿರಲಿ ಅಥವಾ ಕೋರ್ಟ್ಗಳಾಗಿರಲಿ, ಯಾವುದು ಈ ಕಲಿಯುಗದಲ್ಲಿ ಇದೆ ಇದು ಯಾವುದು ಕೂಡ ಸುಖಧಾಮ ಅಥವಾ ಸತ್ಯುಗದಲ್ಲಿ ಇರೋದಿಲ್ಲ. ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ವರ್ಲ್ಡ್ ಆ್ಯಂಡ್ ಪ್ಯೂರ್ ವರ್ಲ್ಡ್. ಅದಕ್ಕೆ ಹೇಳುವಂಥದ್ದು ಸ್ವರ್ಗ ಅಂತ. ಸೊ ಆ ಸ್ವರ್ಗದಲ್ಲಿ ಎಲ್ಲ ಆತ್ಮಗಳು, ಬಿಗಿನಿಂಗಲ್ಲಿ ಏನು 9 ಲಕ್ಷ ಆತ್ಮಗಳಿರ್ತಾರೆ, ಎಲ್ಲರೂ ಕೂಡ ಅಲ್ಲಿ ಸುಖವಾಗಿರ್ತಾರೆ. ಸೊ ಇದರ ಮುಂದಿನ ವಿಚಾರಗಳನ್ನು ಇನ್ನೂ ಕೂಡ ವಿಸ್ತಾರವಾಗಿ ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಥ್ಯಾಂಕ್ ಯು. ಓಂ ಶಾಂತಿ.